ನಾವು ನಿಮ್ಮ ಜೊತೆ ನಮ್ಮ ಮಗಳು ಮದುವೆ ಮಾಡೋಕ್ಕೋಸ್ಕರ ಮಾತುಕತೆಗೆ ಬಂದಿದ್ದೀವಿ. ಯಾಕೆ ನಗ್ತಿದ್ದೀರಾ? ನಾವು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಮದ್ವೆ ಮಾತುಕತೆಗೆ ಬಂದಿರೋದು. ಸ್ವೀಟ್ಲೆಸ್ ಸ್ವೀಟಿ, ನಾನೇನಾದ್ರೂ ಮದುವೆ ಆಗಿಲ್ಲ ಬಂದ್ ನನ್ನ ಮದುವೆ ಆಗಿ ಅಂತ ಬೋರ್ಡ್ ಹಾಕಿದೀನ, ಇಲ್ಲ ಪೇಪರ್ ಅಲ್ಲಿ ಪ್ರಿಂಟ್ ಹಾಕ್ಸಿದೀನ? ಅಲ್ಲ, ನೀವು ಹೇಳದೇ ಇರ್ಬೋದು, ಆದ್ರೆ ಜಯ ಅವರು ನಮ್ಗೆ ಹೇಳಿ ಕಳಿಸಿದ್ರು. ಜಯಾನೋ ಕುಯ್ಯಾನೋ ನನಗೇನಾಗ್ಬೇಕು ನೋಡಿ. ನಿಮಗೆ ನನ್ನ ಹಿಸ್ಟ್ರಿ ಗೊತ್ತಿಲ್ಲ ಅನ್ಸುತ್ತೆ. ರಾಜೇಶ್ವರಿ ಅವರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಈ ಮನೆಗ್ ಬಂದಿದ್ದೀರಾ? ನನ್ನ ಬ್ಯಾಕ್ ಗ್ರೌಂಡ್ ಏನಾದ್ರೂ ಗೊತ್ತಾಗಿದ್ದಿದ್ರೆ ನಮ್ಮ ಮನೆ ರೋಡಲ್ಲೂ ಕಾಣಿಸ್ಕೊತಾ ಇರ್ಲಿಲ್ಲ. ಆಕ್ಚುಲಿ ನನಗೆ ಆಲ್ರೆಡಿ ಮದುವೆ ಆಗಿ ಆ ಫೋಟೋ ನಮ್ಮಮ್ಮ ಆಲ್ರೆಡಿ ಆ ಫೋಟೋನ ಕ್ಲೀನ್ ಕಿಸ್ತಾಪ ಮಾಡ್ಬಿಟ್ಟಿದ್ದಾರೆ. ಗೋವಿಂದು, ಗೋವಿಂದು, ಆ ಫೋಟೋ ಎಲ್ಲೇ ಇದ್ರು ಅದನ್ನ ತಗೊಂಬಂದ್ ಅದ್ರ ಜಾಗಕ್ಕೆ ಹಾಕು. ನೋಡಿ, ನಿಮಗ್ ಮದ್ವೆ ಆಗಿದೆ ಅಂತ ನಂಗೆ ಗೊತ್ತು. ಹಾಗೆ ನಂಗೂ ಮದ್ವೆ ಆಗಿ ಡಿವೋರ್ಸ್ ಆಗಿದೆ. ಸೊ ನೋ ಪ್ರಾಬ್ಲಮ್. ಡಿವೋರ್ಸ್ ಆಗಿರೋ ನಿಮಗೆ ಯಾಕ್ರಿ ಇರುತ್ತೆ ಪ್ರಾಬ್ಲಮ್? ಪ್ರಾಬ್ಲಮ್ ಇರೋ ನನಗೆ. ಮದುವೆ ಆಗ್ಬೇಕು ಅಂದ್ರೆ ನಾನ್ ಮದುವೆ ಆಗಿರೋ ಹೆಂಡತಿ ಹತ್ರ ಪರ್ಮಿಷನ್ ಕೇಳ್ಬೇಕಲ್ವಾ? ಇನ್ನೊಂದು ಸಲ ಈ ತರ ಪ್ರಯತ್ನ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನನಗೆ ಇನ್ನೊಂದು ಮದುವೆ ಮಾಡಿಸೋ ಪ್ರಯತ್ನ ಪಟ್ರೆ ನಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕಾಗುತ್ತೆ. ಹುಷಾರ್. ನಿಮ್ಮ ನೆಚ್ಚಿನ ಧಾರಾವಾಹಿ